ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಂಚಾರಿ ಶ್ರೀಧರ್. ಸೊ ಇವತ್ತು ಫಸ್ಟ್ ಡೇ ಆಫ್ ಬೈಕ್ ರೈಡಿಂಗ್. ನಮ್ಮ ಡೆಸ್ಟಿನೇಷನ್ ಇರೋದು ಶ್ರೀನಗರಿಂದ ಕಾರ್ಗಿಲ್ ಇವತ್ತು. ಸೊ ಬೈಕೆಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಒಂದು ವ್ಯೂ ಸಿಕ್ತು ಅಂತ ನಿಂತಿದ್ದೀವಿ. ಸೊ ನಾವಿವಾಗ ಸೊನ್ಮಾರ್ಗ್ ಟನಲ್ ಹತ್ರ ಬಂದಿದ್ದೀವಿ. ನೋಡ್ಬೋದು ಟನಲ್ಲು. ಇಲ್ಲಿಂದ ಸೊನ್ಮಾರ್ಗ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡೋದು ಇವತ್ತಿನ ಫಸ್ಟ್ ಕಾರ್ಗಿಲ್ ಹೋಗೋ ಡೆಸ್ಟಿನೇಷನಲ್ಲಿ ಇದು ಫಸ್ಟ್ ಪ್ಲೇಸ್. ನನಗೆ ವ್ಯೂ ಸೀನರಿ ಮಾತ್ರ ಸಖತ್ತಾಗಿದೆ ನೋಡಿ. ಟನಲ್ಲು ಸೊ ನಾವಿವಾಗ ಸೊನ್ಮಾರ್ಗಲ್ಲಿದ್ದೀವಿ. ಇದು ಸೊನ್ಮಾರ್ಗ್ ವ್ಯಾಲಿ. ಬ್ಯೂಟಿಫುಲ್ ಆಗಿದೆ, ತುಂಬ ಲೈಕ್ ಇವೆನ್ ಥರ ಇದೆ. ಸೊ ನಾವೀಗ ಸೊನ್ಮಾರ್ಗಿಂದ ಹೊಂಟು ಜಾರ್ಜಿಲಾ ಪಾಯಿಂಟಲ್ಲಿದ್ದೀವಿ. ಇನ್ನೇನು ಇಲ್ಲಿಂದ ನೆಕ್ಸ್ಟ್ ಡ್ರಾಸ್ಗೆ ಹೋಗಬೇಕು. ಅನದರ್ 40 or 50 ಕಿಲೋಮೀಟರ್ ಇದೆ ಡ್ರಾಸ್. ಅಲ್ಲಿಂದ ಕಾರ್ಗಿಲ್ಲು. ಸೊ ಜಾರ್ಜಿಲಾ ವ್ಯೂ ಪಾಯಿಂಟ್. ಸೊ ನಾವಿವಾಗ ಎಲ್ಲಿದ್ದೀವಪ್ಪ ಅಂದರೆ ಡ್ರಾಸಲ್ಲಿದ್ದೀವಿ. ಡ್ರಾಸಲ್ಲಿ ಮೆಮೋರಿಯಲ್ ಇದೆ, ಸೈನಿಕರಿಗೆಗೋಸ್ಕರ ಇರೋದು. ಕಾರ್ಗಿಲ್ ವಾರ್ ಮೆಮೋರಿಯಲ್ ನಿಮ್ಗಲ್ಲಿ ಕಾಣ್ಬೋದು. ಇವಾಗ ಒಳಗೆ ಹೋಗಬೇಕು. ಬಟ್ ಇಲ್ಲಿ ಬೈಕ್ ನಿಲ್ಲಿಸ್ದಲ್ಲೇ ವ್ಯೂ ಹೇಗಿದೆ ಅಂತ ತೋರಿಸೋಕ್ಕೆ. ಕಾರ್ಗಿಲ್ ಇನ್ನೊಂದು 50 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಒಂಥರ ಏನು ಬೈಕ್ ರೈಡ್, ನಾವು ಇದು ಕಾರ್ಗಿಲ್ ಆಗಲಿ ಲೇದಾಗಲಿ ಬೈಕ್ ರೈಡ್ ಮಾಡ್ತೀವಿ, ಒಂಥರ ಕಂಪ್ಲೀಟ್ ನ್ಯೂ ಎಕ್ಸ್ಪೀರಿಯೆನ್ಸು. ಥೆರಪಿನೇ ಅಂತಲೇ ಅನ್ಬೋದು. ಸಖತ್ತಾಗಿದೆ. ಲೈಫಲ್ಲಿ ಒನ್ ಟೈಮಲ್ಲಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ನೀವು ಮೋರ್ ದೆನ್ ಒನ್ ಟೈಮ್ ಮಾಡಿದರೆ ತಪ್ಪು ಅಂತ ಅನ್ನಲ್ಲ ನಾನು. ಬಟ್ ಅಟ್ಲೀಸ್ಟ್ ಒಂದು ಸಲನಾದ್ರೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ ಅಂದರೆ ಇದು ಮಾಡಲೇಬೇಕಾದಂಥದ್ದು. ಸೊ ಕಾರ್ಗಿಲ್ ವಾರ್ ಮೆಮೋರಿಯಲ್ ಡ್ರಾಸಲ್ಲಿ ಇದೆ ಅಂತ ಅಂದ್ನಲ್ಲ, ಇನ್ಸೈಡ್ ಬಂದಿದ್ದೀನಿ. ಎರಡೂ ಕಡೆ ಯಾರ್ಯಾರು ಈ ಕಾರ್ಗಿಲ್ ವಾರಲ್ಲಿ ಮೇನಾಗಿ ಅವರು ಬಲಿದಾನ ಮಾಡಿದ್ದಾರೆ, ಅವರ ಸ್ಟ್ಯಾಚುಗಳಿವೆ. ಅವ್ರ ಬಗ್ಗೆ ಅವರು ಏನು ಮಾಡಿದ್ದಾರೆ ಅನ್ನೋದ್ಲೆ ಒನ್ ಆಫ್ ಸಚ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಕ್ಯಾಪ್ಟನ್ ಕಂಗ್ರೂಜ್ ಅಂತ ಇವರು, ಅವ್ರ ಬಗ್ಗೆ ಇದೆ. ಜೂಮ್ ಮಾಡಿ ನೀವು ಓದ್ಕೋಬೋದು. ಹಿಂಗೆ ಕ್ಯಾಪ್ಟನ್ ಕೈನ್ಸ್ ಕ್ರಾಫ್ ಅಂತ ಇದೆ. ಅವ್ರನ್ನೆಲ್ಲ ನೋಡಿದರೆ ತುಂಬ ಯಂಗಲ್ಲಿದ್ದಾಗೇನೆ ಇದು ಆಗಿದ್ದಾರೆ ಅನಿಸುತ್ತೆ. 1999 ನಲ್ಲಿ ಇವರು ಇದಾಗಿದ್ದಾರೆ.
ಇಲ್ಲೇ ಎಮರ್ಜೆನ್ಸಿಗಂತ ಒಂದು ಹಾಸ್ಪಿಟ್ಲು ಇಟ್ಟಿದ್ದಾರೆ, ಒಂದು ಟ್ಯಾಂಕ್ ಇಟ್ಟಿದ್ದಾರೆ. ಹತ್ತಿರದಿಂದ ನೋಡ್ತಾ ಇರೋದು ಟ್ಯಾಂಕ್ ಅಲ್ಲ, ಸೆಲ್ ಇದು. ಹೆವಿ ಇದೆ. ವ್ಯೂ ನೋಡ್ರಿ ರೀ ಹೇಗಿದೆ. ಸ್ವರ್ಗದಲ್ಲೇ ಇದ್ದೀವಿ ಅನ್ಸೋ ಥರ ಆಗ್ತಾ ಇದೆ ಇಲ್ಲಿ. ಬಟ್ ಕಾರ್ಗಿಲ್ ಯುದ್ಧದ ಟೈಮ್ಗೆ ಇದ್ದವ್ರಿಗೆ ಹಂಗೆ ಅನ್ನಿಸ್ತಾ ಇರ್ತಿದ್ದಿಲ್ಲ. ಅವ್ರು ಎಲ್ಲೆಲ್ಲಿದ್ದರು, ಅವ್ರ ಮೆಮೊರಿಗೋಸ್ಕರ ಮಾಡಿರೋ ಪ್ಲೇಸಲ್ಲಿ ರಿಯಲಿ ಹ್ಯಾಟ್ಸ್ ಆಫ್ ಟು ದಿ ಆಲ್ ದೋಸ್ ಹೀರೋಸ್.